ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರಸಾದ್ ಮಾಡಿ ಮಾತಾಡ್ತಿರೋದು. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಒಂದು ಅದ್ಭುತವಾದ ಪ್ಲೇಸ್ಗೆ ಹೋಗ್ತಿದ್ದೀನಿ. ನಮ್ಮೂರ ಪಕ್ಕದಲ್ಲೇ ಇರುವಂತಹ ಒಂದು ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು. ನಮ್ಮೂರು ಬಂದು ಸತ್ಯಾಗ್ರಹ ಗ್ರಾಮ. ಸತ್ಯಾಗ್ರಹ ಗ್ರಾಮದಿಂದ ಈಗ ಹೋಗ್ತಾ ಇದ್ದೀನಿ ನಾನು. ಬನ್ನಿ ಹೋಗೋಣ. ಅದು ಯಾವ ಥರ ಇದೆ ಪ್ಲೇಸ್ ಅಂತ ಗಡಿಲಿ ಹೋಗ್ತೀನಿ ಹೇಳ್ತೀನಿ, ನೋಡ್ತಾ ಇರಿ. ಹೋಗ್ತಾ ಇರೋ ಪ್ಲೇಸ್ ಬಂದು ಇವತ್ತು ಶ್ರೀ ಗವಿರಾಯ ಸ್ವಾಮಿ ಬೆಟ್ಟ. ಈ ಬೆಟ್ಟಕ್ಕೆ ಎರಡು ಕಡೆಯಿಂದನೂ ಹೋಗ್ಬೋದು. ಒಂದು ಹ್ಯಾಂಡ್ ಪೋಸ್ಟ್ ಸ್ವಲ್ಪ ಮುಂದ್ಗಡೆ ಹೋದಷ್ಟೇ ಪಟ್ಟಸಟಿ ಕೆರೆ ಅಂತ ಸಿಗುತ್ತೆ. ಆ ರೋಡನ್ನು ಹೋಗಿದ್ರೆ ಬೆಟ್ಟದ ಕೆಳಗಡೆ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋದರೆ ಸುಮಾರು 3/4 ಗಂಟೆ ಆಗ್ಬೋದು. 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿಬೇಕು. ಮಧ್ಯದಲ್ಲಿ ಹನುಮಂತ ನಾಳ ಅಂತ ಕೂಡ ಸಿಗುತ್ತೆ. ಅಲ್ಲಿಂದ ಹನುಮಂತನ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಹೋಗ್ಬೋದು. ಇನ್ನೊಂದು ಯಾವ ಕಡೆಯಿಂದ ಜಗರಿ ಕಡೆಯಿಂದ ಹೋಗ್ತಾರೆ. ನಾನು ಈಗ ಅದೇ ರೋಡೆಲ್ಲ ಹೋಗ್ತಾ ಇರೋದು. ಈ ರೋಡಿಂದ ಬೆಟ್ಟಕ್ಕೆ ಹೋಗ್ಬೋದು. ಆರಾಮಾಗಿ ಗಾಡಿಲೇ ಮೇಲೆ ಬೆಟ್ಟ ಹತ್ತಿಸ್ಬೋದು. ನಾನೀಗ ಅದಕ್ಕೆ ಜಗರಿ ಕಡೆಯಿಂದನೇ ಹೋಗ್ತಾ ಇರೋದು. ಗಾಡಿ ತಗೊಂಡು ಬೆಟ್ಟದ ಮೇಲೆ ಹೋಗ್ತೀನಿ, ನೋಡ್ತಾ ಇರಿ. ಈಗ ರೋಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ನಾನು ಅದಕ್ಕೆ ಗಾಡಿಲೇ ಹೋಗ್ತಿದ್ದೀನಿ. ಯಾವ ಥರ ಮಾಡಿದ್ದಾರೆ ರೋಡು ಅಂತ ಬೆಟ್ಟದ ಹತ್ರ ಹೋದಾಗ ತೋರಿಸ್ತೀನಿ, ನೋಡ್ತಾ ಇರಿ. ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಜಾಸ್ತಿ. ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ಬಂದು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ರೆಡ್ ಬರ್ಡ್ ಕಾಣಿಸ್ತಿದೆ. ಇಲ್ಲಿಂದ ರೈಟ್ ತಗೋಬೇಕು. ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ಅಷ್ಟು ಒಳಗಡೆ ಹೋದರೆ ಬೆಟ್ಟದ ಹತ್ರ ಹೋಗ್ತೀವಿ. ಬೆಟ್ಟದ ಮೇಲೆ ಈಗ ಫುಲ್ಲು ರೋಡ್ ಮಾಡಿದ್ದಾರೆ. ಅದು ಯಾವ ಥರ ಇದೆ ರೋಡ್ ಅಂತ ಬೆಟ್ಟದ ಹತ್ರ ಹೋದಾಗ ತೋರಿಸ್ತೀನಿ, ನೋಡ್ತಾ ಇರಿ. ನಾನು ಹೋಗ್ತಾ ಇರೋದು ಶನಿವಾರ. ಇವತ್ತು ಮೊದಲನೇ ಶ್ರಾವಣ ದಿನ ಹೋಗ್ತಾಯಿದ್ದೀನಿ. ಜನ ಜಾಸ್ತಿ ಇರ್ತಾರೆ. ಶ್ರಾವಣ ಟೈಮ್ಲಿ ಹೋಗಿ. ಶ್ರಾವಣ ಟೈಮ್ಲಿ ಯಾಕೆ ಹೋಗಿ ಅಂತ ಹೇಳ್ತೀನಿ ಅಂದರೆ, ಪ್ರಾಣಿಗಳ ಕಾಟ ಜಾಸ್ತಿ. ಆನೆ ಚಿರತೆ 2 ತಿಂಗಳ ಹಿಂದೆ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ ಚಿರತೆ. ಅದಕ್ಕೆ ಇದ್ದ ಟೈಮ್ಲೇ ಹೋಗಿ ಅಂತ ಹೇಳ್ತೀನಿ. ಈಗ ಬೆಟ್ಟದ ಹತ್ರ ಬಂದಾಯಿತು. ಸುಮಾರು ಇನ್ನೊಂದು 500-600 ಮೀಟ್ರ್ ಇದೆ ಅಷ್ಟೇ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ಗೇಟು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟಕ್ಕೆ ರೋಡ್ ಮಾಡಿರೋದು. ರೋಡ್ ನೋಡಿ ಯಾವ ಥರ ಇದೆ ಅಂತ. ದೇವಸ್ಥಾನ ಹೋಗೋ 5 ಕಿಲೋಮೀಟ್ರು ರೋಡ್ ಇದೇ ಥರ ಇರೋದು. ಗಾಡಿ ಬಂದರೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತಲೇ ಹೇಳ್ತೀನಿ. ಸ್ಪೀಡ್ ಆದರೆ ಸ್ವಲ್ಪ ಬೀಳೋ ಚಾನ್ಸಸ್ ಜಾಸ್ತಿನೇ ಇದೆ ಇಲ್ಲಿ. ಇದು ಬೆಟ್ಟದ ಮೇಲೆ ಹತ್ಸೋದು ಕಾರಣದಿಂದ ಆಫ್ ರೋಡ್ ಮಾಡೋರು ಮಾತ್ರ ಚೆನ್ನಾಗಿದೆ. ಸ್ವಲ್ಪ ನಿಧಾನ ಓಡಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸುತ್ತ ಬೆಟ್ಟ ಗುಡ್ಡ, ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ಇನ್ನೊಂದು ಟೈಮ್ ಹೇಳ್ತಿದ್ದೀನಿ, ನೀವು ಬೆಟ್ಟದ ಮೇಲೆ ಬರೋಂಗಿದ್ರೆ ಶ್ರಾವಣ ಟೈಮಲ್ಲೇ ಬನ್ನಿ. ಮಾಮೂಲಿ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ, ಜನಗಳು ಓಡಾಡೋದಿಲ್ಲ. ಶ್ರಾವಣ ಟೈಮಲ್ಲಿ ಫಾರೆಸ್ಟ್ನವ್ರು ಇರ್ತಾರೆ, ಏನು ಪ್ರಾಬ್ಲಮ್ ಆಗದೆ ಇರೋ ರೀತಿ ನೋಡ್ಕೋತಾರೆ. ಇಂಥ ಟೈಮ್ಲೇ ಬಂದು ಹೋಗಿ ಅಂತ ಹೇಳ್ತೀನಿ. ಹಾಗೆ ಈ ದೇವಸ್ಥಾನದ ಒಂದು ವಿಶೇಷತೆ ಇದೆ. ಏನು ಅಂದರೆ, ಇಲ್ಲಿ ಯಾವುದೇ ಪ್ರಾಣಿ ಸತ್ರು, ಏನೇ ಸತ್ರು ಇಲ್ಲಿ ಒಂದು ಕಾಗನೂ ಕೂಡ ಬರೋದಿಲ್ಲ ಈ ಗವಿರಾಯ ಸ್ವಾಮಿ ಬೆಟ್ಟದ ಮೇಲೆ. ಆದರೆ ಅಕ್ಕಪಕ್ಕ ಬೇರೆ ಗುಡ್ಡಗಳಿವೆ, ಅಲ್ಲಿ ಬೇಕಾದ್ರೆ ಏನೇ ಸತ್ರು, ಬೇರೆ ಪ್ರಾಣಿಗಳೆಲ್ಲ ಸತ್ರು, ಕಾಗಿಗೆ ಎಲ್ಲ ಬರುತ್ತೆ. ಆದರೆ ಈ ದೇವಸ್ಥಾನದ ಮೇಲೆ ಬರೋದಿಲ್ಲ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿ ಗವಿರಾಯ ಸ್ವಾಮಿಯ ಚಿನ್ನ ಆಭರಣಗಳನ್ನು ಕದಿಯಲು ಬಂದ 3 ಕಳ್ಳರು ಕಲ್ಲನ್ನು ಬರಬೇಕಾದ್ರೆ ಅಲ್ಲೇ 3 ಜನನು ಕಲ್ಲಾಗಿದ್ರು ಅಂತಲೇ ಹೇಳ್ತಾರೆ. ಆ ಸ್ವಾಮಿ ಮಹಿಮೆ ನೋಡಿ. ಈ ದೇವಸ್ಥಾನ ಹತ್ರ ಬಂದಾಯಿತು ನಾವು. ಈ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ, ಅದನ್ನು ಮುಂದೆ ಹೇಳ್ತೀನಿ. ಈಗ ಗಾಡಿ ಪಾರ್ಕಿಂಗ್ ಮಾಡಿ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಈ ದೇವಸ್ಥಾನದ ಮುಂಭಾಗ ಬಂದಾಯಿತು. ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೇ ದೇವಸ್ಥಾನ. ದೇವಸ್ಥಾನ ಸುತ್ತಮುತ್ತ ನೋಡಿ ಯಾವ ಥರ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ. ನಾನು ಸುಮಾರು ಒಂದು 10 ವರ್ಷದಿಂದ ಬಂದಾಗ ಸುತ್ತ ಏನು ಕಾಂಪೌಂಡ್ ಏನು ಕಟ್ಟಿರಲಿಲ್ಲ. ಈಗೆಲ್ಲ ಚೆನ್ನಾಗಿ ಕಟ್ಟಿ ರೆಡಿ ಮಾಡಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೇ ಗರ್ಭಗುಡಿ ಒಳಗಡೆ ಹೋಗೋಣ ಬನ್ನಿ. ಯಾವ ಥರ ಇದೆ ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಸ್ತಾರೆ. ಅದು ಯಾವ ಜಾತ್ರೆ ಅಂದರೆ ವಾರ್ಷಿಕ ಜಾತ್ರೆ ಅಂತ. ಬ್ರಹ್ಮ ರಥೋತ್ಸವ ನಡೆಸ್ತಾರೆ, ತೇರೆಳೆದು ವರ್ಷಕ್ಕೊಂದ್ಸಲ. ಈಗ ಬನ್ನಿ, ಗರ್ಭಗುಡಿ ಯಾವ ಥರ ಇದೆ ಅಂತ ನೋಡಿ. ಈಗ ಕಾಣಿಸ್ತಾ ಇದೆಲ್ಲ ಇದೇ ದೇವರು, ಶ್ರೀ ಗವಿರಾಯ ಸ್ವಾಮಿ. ಗವಿರಾಯ ಸ್ವಾಮಿ ಬೆಟ್ಟದ ಮೇಲೆ ಇರುವಂಥ ವಿಗ್ರಹ, ಇದೇ ಮೂಲ ವಿಗ್ರಹ. ಈ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮಾಡಿ ಕೊಡ್ತಾರೆ. ಭಕ್ತಾದಿಗಳಿಗೆ ಈ ಭಗವಂತನ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ನಿಮ್ದು ಏನೇ ಕಷ್ಟ ಇದು ಬೇಡ್ಕೊಂಡ್ರೆ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತೀನಿ. ಬಂದು ಒಂದ್ಸಲಿ ಸ್ವಾಮಿ ದರ್ಶನ ಮಾಡಿ. ನೋಡಿ, ಬೆಟ್ಟದ ಸುತ್ತಮುತ್ತ ಯಾವ ಥರ ಇದೆ ಅಂತ. ಹಾಗೆ ಇಲ್ಲಿ ಅನ್ನಪ್ರಸಾದ ಮಾಡ್ತಾರಲ್ಲ, ಆ ಜಾಗ ಎಲ್ಲ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ತೇರು ನಿಲ್ಲುವಂಥ ಜಾಗ ನೋಡಿ. ಸುತ್ತ ಬೆಟ್ಟ ಗುಡ್ಡ ಯಾವ ಥರ ಇದೆ ಅಂತ. ಗವಿರಾಯ ಸ್ವಾಮಿ ಬೆಟ್ಟಕ್ಕೆ ಬಂದಾಗ ಪಾದ ಇಟ್ಟ ಗುರುತು ಇದು ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೆ.
ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಕೈ ಮುಗಿದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈಗ ಕಲ್ಯಾಣಿ ಹತ್ರ ಹೋಗೋಣ ಬನ್ನಿ. ಕಲ್ಯಾಣಿ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಅಲ್ಲಿ ಕಲ್ಯಾಣಿಲಿ ನೀರೇ ಇಲ್ಲ, ಈ ಸಲ ಮಳೆ ಕೂಡ ಬಿದ್ದಿಲ್ಲ, ಆ ಕಾರಣದಿಂದ ನೀರೇ ಇಲ್ಲ. ಇದು ಕಾಣಿಸ್ತಾ ಇದೆ, ಇದು ಪ್ರಸಾದ ಮಾಡುವಂಥ ಜಾಗ ಇದು ನೋಡಿ. ಈಗ ಕನ್ಸ್ಟ್ರಕ್ಷನ್ ನಡೆಸ್ತಿದ್ದಾರೆ, ರೆಡಿ ಆಗುತ್ತೆ, ಇನ್ನೂ ಸ್ವಲ್ಪ ದಿನ ಬೇಕು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ, ಬೆಟ್ಟ ಗುಡ್ಡಗಳು, ನದಿಗಳು. ಈ ಬೆಟ್ಟದ ಮೇಲೆ ಒಳ್ಳೆಯ ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ ಮಾತ್ರ. ಅಲ್ಲಿ ಕಾಣ್ತಿರುವ ನದಿ ಸತ್ಯಾಗ್ರಹದಿಂದ ಹರ್ಕೊಂಡು ಹೋಗುವಂಥ ಗಗಚುಕ್ಕಿ ಬರ್ಚುಕ್ಕಿ ವಾಟರ್ ಫಾಲ್ಸ್ ಹೋಗುವಂಥ ನದಿ, ಕಾವೇರಿ ನದಿ ಇದು. ಅಲ್ಲಿ ಕಾಣ್ತಿರುವ ಸೇತುವೆ ಸತ್ಯಾಗ್ರಹದ ಹೊಸ ಸೇತುವೆ, ಹಳೆ ಸೇತುವೆ ಎರಡು ಕಾಣಿಸ್ತಾ ಇರೋದು. ಅಂದರೆ ಅಕ್ಕಪಕ್ಕ ಹಳ್ಳಿಗಳು ಎಲ್ಲ ಕಾಣಿಸ್ತವೆ ಅಂತ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ತೀನಿ. ಈ ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಮುತ್ತ ಗುಡ್ಡಗಳೇ ಕಾಣೋದು, ಸಖತ್ತಾಗಿದೆ ಮಾತ್ರ. ಈ ಬೆಟ್ಟದ ಮೇಲೆ ಫೋಟೋ ಶೂಟ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ಒಂದ್ಸಲ ಬಂದು ಈ ಥರ ಪ್ಲೇಸ್ಗೆ ವಿಸಿಟ್ ಮಾಡಿ, ನಡ್ಕೊಂಡು ಬರ್ಬೋದು, ಬೈಕಲ್ಲೂ ಬರ್ಬೋದು. ಈ ಬೆಟ್ಟದ ಮೇಲೆ ಒಂದ್ಸಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಚೆನ್ನಾಗಿದೆ ಮಾತ್ರ ಪ್ಲೇಸ್, ಅದ್ಭುತವಾಗಿದೆ. ಇದೇ ಥರ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.